20 ವರ್ಷ ಬೈಬಲ್ ಸ್ಟಡಿ ಮಾಡಿದ್ದೇವೆ ಅಪ್ಪಾಜಿ. ಬಳ್ಳಾರಿಯಿಂದ ಚೆನ್ನೈಗೆ ಮೆಡ್ರಾಸ್ ಹೋಗಿ ಅಲ್ಲಿ ಅಮೆರಿಕಾದಿಂದ ಬರ್ತಾ ಇದ್ರು ಬೈಬಲ್ ನಮಗೆ ಪಾಠ ಹೇಳೋಕ್ಕೆ. ಅಷ್ಟು ವರ್ಷಗಳು ಓದಿದ್ರು ಇಡೀ ಬೈಬಲಿನ ಸಾರಾಂಶ ಏನು ಹೇಳ್ತಾರೆ, ಮುಖ್ಯ ಸಮರಿ ಅಂದರೆ ಏನೇ ಆಗಬೇಕಂದ್ರೂ ಅದು ದೇವರ ಚಿತ್ತ ಮತ್ತು ದೇವರ ಇಷ್ಟ. ಆತನಿಗೆ ಇಷ್ಟ ಇದ್ರೇ ಆಗೋದು. ಆತನಿಗೆ ಇಷ್ಟ ಇತ್ತು ಅಬ್ರಹಾಂ ಮದುವೆ ಆಗೋದು, ಆಯ್ತು. ದೇವರ ಚಿತ್ತ ಇತ್ತು ಸಾರಮ್ಮ ಇಲ್ಲಿ ನಮ್ಮ ಸಂವಿಧಾನ ಕೊಟ್ಟ ಸಭೆಗೆ ಬರಬೇಕು ಅಂತ ಆಯಿತು. ಯಾರಿಂದಲೂ ಆಗಿರೋದಲ್ಲ ಮಕ್ಕಳು, ದೇವರಿಂದಲೇ ಆಗೋದು. ಅದಕ್ಕೆ ನಮಗೆ ನಿಮಗೆ ಏನಾದರೂ ಬೇಕಿದ್ದರೆ ನಾವು ಯಾರನ್ನು ಕೇಳಬೇಕು? ಮನುಷ್ಯರನ್ನಲ್ಲ, ಅಪ್ಪ ಅಮ್ಮನಲ್ಲ. ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಏನಾದರೂ ಕೇಳಿದ್ರೆ ನಮ್ಮ ಅಯ್ಯೋ ಅಪ್ಪ ಏನು ಹೇಳ್ತಿದ್ರು, ನನ್ನೇನ ಕೇಳೋದು, ನಿಮ್ಗೆ ಏನು ಬೇಕು ದೇವ್ರು ಕೇಳೋದು, ಮನಗಾಲವೇ ಪ್ರಾರ್ಥನೆ ಮಾಡೋದು, ಕೊಡ್ಸೋದು ನಾವೇ, ಅವ್ರಿಗೆ ಏನು ಬೇಕು ಅದನ್ನು ತಂದು ಕೊಡೋರು ನಾವೇ. ಆದರೂ ಕೂಡ ಪ್ರಾರ್ಥನೆ ಮಾಡಿ ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಿ ದೇವರಿಗೆ ಕೇಳೋದು. ನಮ್ಮ ಮಕ್ಕಳು ಏನು ಬೇಕಂದ್ರೆ ಕೂಡ ಅವಾಗ ನಾವು ಅವ್ರಿಗೆ ಬೇಕಾದದನ್ನು ತಂದುಕೊಳ್ತಾ ಇದ್ದೀವಿ. ಆ ರೀತಿಯಲ್ಲಿ ನಾವು ಬೆಳಿಬೇಕು, ಇರಬೇಕು. ನಮ್ಗೆ ಏನೇ ಬೇಕಾದರೂ ದೇವರನ್ನು ಕೇಳಬೇಕು. ದೇವರು ನಮ್ಗೆ ಏನು ಬೇಕೋ ಅದನ್ನು ಬೇಕಾದ ಸಮಯದಲ್ಲಿ ಆತ ಒದಗಿಸಿಕೊಡ್ತಾನೆ. ಯೆಹೋವ ಈರೇ ದೇವರು. ನಮ್ಮ ದೇವರು ಯಾರು? ಯೆಹೋವ ಈರೇ. ನಮ್ಮ ಕೊರತೆಗಳನ್ನು ನೀಗಿಸುವಾತನು, ನಮ್ಮ ಅಗತ್ಯಗಳನ್ನು ಪೂರೈಸುವಾತನು. ಅಂಥ ದೇವರ ಮಕ್ಕಳಾಗಿರುವಂಥ ನಮಗೆ ಎಂಥ ಭಾಗ್ಯ ಅಲ್ಲ. ನಿಜವಾಗಲೂ ಭಾಗ್ಯವಂತ ಭಾಗ್ಯ ಅದು. ದೇವರು ಕೊಟ್ಟಂಥ ಕೃಪೆ, ದೇವರ ಆಶೀರ್ವಾದ ಎಲ್ಲರಿಗೂ ಇಲ್ಲ. ಸಂಜುರಾಜ್ ಕೋಟೆಯಲ್ಲಿ 100,000 ಮನೆ ಇದ್ದಾವೆ, 1,000 ಜನ ಇದ್ದಾರೆ. ಆದರೆ ಮಂದಿರದಲ್ಲಿ ಬಂದು ಕೂತಂತ ನಿಮಗೆ ಆ ದೇವರ ಕೃಪೆ ಮತ್ತು ಆಶೀರ್ವಾದ ಸಿಕ್ಕಿಲ್ಲ. ಎಲ್ಲರಿಗೂ ಸಿಕ್ಕಿಲ್ಲ, ಎಲ್ಲರಿಗೂ ಈ ಭಾಗ್ಯ ಇಲ್ಲ ಅಲ್ವಾ? ಮನೆಯಲ್ಲಿ ಒಬ್ಬರಿದ್ರೆ ಒಬ್ಬರು ಬರಲ್ಲ, ಎಲ್ಲ ಇಡೀ ಕುಟುಂಬ ಸಮೇತ ಕೆಲವರು ಬರಲ್ಲ. ಬಂದವರಿಗೆ ಏನಾಗುತ್ತೆ ದೇವರ ವಾಕ್ಯ? ದೇವರು ಯೆಹೋವನ ನಾಮದಲ್ಲಿ ಯಾವ ಆಲಯದೊಳಗೆ ಬರುತ್ತಾರೋ ಅವರಿಗೆ ಆಶೀರ್ವಾದ ಅಲ್ವಾ? ಅಂತ ಆಶೀರ್ವಾದಗಳನ್ನು ಹೊಂದಿದ ನಾವು ಸುಮ್ಮನಿರುವಾಗಲೇ ಏನು ಮಾಡಬೇಕು? ದೇವರ ವಾಕ್ಯದಲ್ಲಿ 103ನೇ ಕೀರ್ತನೆ 1-2 ವಾಕ್ಯ ಹೋದರೆ, ಕೀರ್ತನೆ 103 1-2. నా ప్రాణమా యెహోవాను సన్నతించుము, నా అంతరంగమునున్న సమస్తమా ఆయన పరిశుద్ధ నామమును సన్నతించుము. నా ప్రాణమా యెహోవాను సన్నతించుము, ఆయన చేసిన ఉపకారములలో దేనిని మరువకుము. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಒಂದನೇ ಸ್ವಾಮಿ ಅದ್ಭುತ ಸ್ವರೂಪನೆ ಆಶ್ಚರ್ಯಕರನೇ ನಂಬಿಕಸ್ತನೇ ನಂಬಿದವರ ಕೈಗಾದ ದೇವರೇ ಸ್ತೋತ್ರಪ್ಪ. ಸರ್ವಶಕ್ತನು ಸರ್ವೋನ್ನತನು ಸರ್ವಾಧಿಕಾರಿಯು ನೀನಾಗಿ ತಂದೆ. ದೇವರ ಸಮಯದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಬಂದು ಅಪ್ಪ ನಿನ್ನ ಸನ್ನಿಧಿಯಲ್ಲಿ ನಾವು ನಿನ್ನನ್ನು ಧ್ಯಾನಿಸುವಾಗ, ನಿನ್ನ ವಾಕ್ಯ ಧ್ಯಾನಿಸುವಾಗ ನಿನ್ನ ದಾಸರಾದ ನನ್ನನ್ನು ಮರೆ ಮಾಡಿಕೊಂಡು ನೀನು ಮಾತನಾಡು ಸ್ವಾಮಿ. ಬಂದಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಪ್ರಾರ್ಥನೆ ವಿಜ್ಞಾಪನೆಗಳು ಕೊಟ್ಟಂತ ಪ್ರತಿಯೊಬ್ಬರನ್ನು ನಿಮ್ಮ ಕೈಗಳು ಒಪ್ಪಿಸಿಕೊಳ್ತಾ ಇದ್ದೇವೆ. ವಿದ್ಯಾಭ್ಯಾಸಕ್ಕಾಗಿ, ವಿವಾಹಕ್ಕಾಗಿ, ಉದ್ಯೋಗಕ್ಕಾಗಿ, ಸಂತಾನಕ್ಕಾಗಿ, ಆರೋಗ್ಯಕ್ಕಾಗಿ, ಕೇಳಿಕೊಂಡ ಸಮಾಧಾನಕ್ಕಾಗಿ ಕೇಳಿಕೊಂಡ ಪ್ರತಿಯೊಬ್ಬರನ್ನ ಪ್ರತಿ